Hello and welcome back to Encourage India IAS YouTube channel. I hope you are doing well. So today we will discuss about DKNUL 2022 PYQ. Previously, I have also discussed about the Shimul question paper, Shimul 2022 PYQ. If you are preparing for KMF exams, then do watch those videos as well. It will definitely ease your preparation. Fine. So friends, ಇವತ್ತು ನಾವು ದಕ್ಷಿಣ ಕನ್ನಡ ಹಾಲು ಒಕ್ಕೂಟ, that is Dakshina Kannada Milk Union Limited, famously known as Mangalore Dairy question paper na ನಾವು ಇವತ್ತು ಡಿಸ್ಕಸ್ ಮಾಡೋಣ. Friends, if you are preparing for KMF exams and if you have any doubts regarding KMF exam preparation, we have started dedicated classes and test series by our highly qualified faculties. For more information and details, reach out to us. This is our phone number and do visit our website as well and follow our Telegram and YouTube channel for more such educational information. So let us start now the DKMUL 2022 PYQ. So before starting anything, any exam ಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ವಿ ಶುಡ್ ಹ್ಯಾವ್ ಅ ಕ್ಲಿಯರ್ ಐಡಿಯಾ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಸೊ ಲೆಟ್ ಅಸ್ ಸಿ ಯಾವ ತರ ಇರುತ್ತೆ, ಏನೆಲ್ಲ ಸಬ್ಜೆಕ್ಟ್ಸ್ ಕವರ್ ಆಗಿದೆ ಈ ಎಕ್ಸಾಮ್ ಅಲ್ಲಿ ಅಂತ. ಸೊ ಫಸ್ಟ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅಲ್ಲ, ಇಟ್ ವಿಲ್ ಬಿ ಫಾರ್ 25 ಮಾರ್ಕ್ಸ್ ಇರುತ್ತೆ. ಅಂಡ್ ಜಿ ಕೆ ಇರುತ್ತೆ. it will also be for 25 marks, and also KMF diary related irutte, KMF related irutte, and it is also for 25 marks. And general English irutte, GK ಬೇರೆ and general English ಬೇರೆ, it is also for 25 marks. Cooperatives irutte, ಅದು 50 marks ಇರುತ್ತೆ. And ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ, it will also for 50 marks. See, ಏನೇನಿರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಇಷ್ಟಕ್ಕೆ 25 marks, ಜಿ ಕೆ ಇರುತ್ತೆ 25 marks, KMF ಡೈರಿ ರಿಲೇಟೆಡ್ ಇರುತ್ತೆ 25 marks, and ಜನರಲ್ ಇಂಗ್ಲಿಷ್ ಇರುತ್ತೆ and it is also for 25 marks. But cooperatives and ಕನ್ನಡ ಲ್ಯಾಂಗ್ವೇಜ್ ಏನಿದೆಲ್ಲ, it will be for 50 marks each. Cooperatives 50 marks, ಕನ್ನಡ ಲ್ಯಾಂಗ್ವೇಜ್ 50 marks. So this is about the subjects which covers in KMF exam. Now let us start first. So Indian Constitution 25 marks ಇರುತ್ತೆ ಅಂತ ಹೇಳಿದೆ. ಸೊ ಆ ಕ್ವಶನ್ಸ್ ನಾವು ನೋಡೋಣ. DKMUL 2022 ಕ್ವಶನ್ ಪೇಪರ್ ಅಲ್ಲಿರೋದು. ಸೊ ಫಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಲೆಟ್ ಅಸ್ ಸ್ಟಾರ್ಟ್ ನೌ. ಸೊ ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ಹ್ಯಾವ್ ಬೀನ್ ಪ್ರೊವೈಡೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಎಷ್ಟು ಫಂಡಮೆಂಟಲ್ ರೈಟ್ಸ್ ಪ್ರೊವೈಡ್ ಮಾಡಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಲೆಟ್ ಅಸ್ ಸಿ ದ ಆಪ್ಷನ್ಸ್. ದ ಫಸ್ಟ್ ಆಪ್ಷನ್ ಈಸ್ 8, ಸೆಕೆಂಡ್ ಆಪ್ಷನ್ ಈಸ್ 9, ಥರ್ಡ್ ಆಪ್ಷನ್ ಈಸ್ 5, ಫೋರ್ತ್ ಆಪ್ಷನ್ ಈಸ್ 6. ಸೊ ಗೆಸ್ ಮಾಡಿ ಯಾವ ತರ ಏನ್ ಇರಬಹುದು ಅಂತ ನಿಮಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಇಮ್ಯಾಜಿನ್ ಇಂಡಿಯಾ ಇನ್ 1950 ಅಲ್ಲಿ ಇಂಡಿಯಾನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಟ್ ದಟ್ ಟೈಮ್ ನ್ಯೂ ಕಾನ್ಸ್ಟಿಟ್ಯೂಷನ್ ವಾಸ್ ಬಾರ್ನ್. ಪೀಪಲ್ ಆರ್ ಗಿವನ್ ಅ ಪವರ್ಫುಲ್ ವೆಪನ್ಸ್ ಕಾಲ್ಡ್ ಅಸ್ ಫಂಡಮೆಂಟಲ್ ರೈಟ್ಸ್, ರೈಟ್? ಅಟ್ ದಟ್ ಟೈಮ್ ದೇರ್ ವಾಸ್ ಅ 7 ಫಂಡಮೆಂಟಲ್ ರೈಟ್ಸ್, 7 ಎಫರ್ಸ್ ಇದ್ವು ಯಾವಾಗ when the constitution was made. But one of them was like ರೈಟ್ ಟು ಪ್ರಾಪರ್ಟಿ ಆಗಿತ್ತು. ಈ 7 ಅಲ್ಲಿ ಒಂದು ಯಾವ್ದಾಗಿತ್ತು? ರೈಟ್ ಟು ಪ್ರಾಪರ್ಟಿ ಆಗಿತ್ತು. ಬಟ್ ಸ್ಲೋಲಿ ಗವರ್ಮೆಂಟ್ ಫೆಲ್ ದಟ್ ದಿಸ್ ರೈಟ್ ಈಸ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಇನ್ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅನಿಸ್ತು ಗವರ್ಮೆಂಟ್ಗೆ. ಸೊ ಇನ್ 1978 when in 1978 by 44th CAA, that is the 44th Constitutional Amendment Act, ಈ ಫಂಡಮೆಂಟಲ್ ರೈಟ್ ಏನು ರೈಟ್ ಟು ಪ್ರಾಪರ್ಟಿ ಏನಿದೆಲ್ಲ ರಿಮೂವ್ ಮಾಡ್ತಾರೆ. ಅಂಡ್ ಇಟ್ ಹ್ಯಾಸ್ ಇನ್ಕ್ಲೂಡೆಡ್ ಇನ್ ದ ಆರ್ಟಿಕಲ್. ಏನ್ ಆರ್ಟಿಕಲ್ ಆಯ್ತು ನೆಕ್ಸ್ಟ್ ಇದು ಅಂತಂದ್ರೆ ಆರ್ಟಿಕಲ್ 300A ಆಯ್ತು. ಸೊ ರೈಟ್ ಟು ಪ್ರಾಪರ್ಟಿ ಅನ್ನೋದು ಫಂಡಮೆಂಟಲ್ ರೈಟ್ ಇಂದ ಏನಾಯ್ತು, ಲೀಗಲ್ ರೈಟ್ ಅಂತ ಮಾಡಿದ್ರು ಅಂಡರ್ ಆರ್ಟಿಕಲ್ 300A, ರೈಟ್? ಸೊ ಕಾನ್ಸ್ಟಿಟ್ಯೂಷನ್ ಆದಾಗ ದೇರ್ ವರ್ ಒರಿಜಿನಲಿ 7 ಫಂಡಮೆಂಟಲ್ ರೈಟ್ಸ್ ಇದ್ವು. ಬಟ್ ರೈಟ್ ಟು ಪ್ರಾಪರ್ಟಿ ಏನಿದೆಲ್ಲ ಅದನ್ನ ರಿಮೂವ್ ಮಾಡಿದ್ರು ಥ್ರೂ ವಿಚ್ ಅಮೆಂಡ್ಮೆಂಟ್? 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇನ್ 1978. ಸೊ ಇಟ್ ರೈಟ್ ಟು ಪ್ರಾಪರ್ಟಿ ಇಸ್ ಕನ್ಸಿಡರ್ಡ್ ಆಸ್ ಲೀಗಲ್ ರೈಟ್, ನಾಟ್ ಅ ಫಂಡಮೆಂಟಲ್ ರೈಟ್. ಸೊ ಇವಾಗ ಎಷ್ಟು ಫಂಡಮೆಂಟಲ್ ರೈಟ್ಸ್ ಆದ್ವು ಇನ್ ಟೋಟಲ್? ಪ್ರೆಸೆಂಟ್ 6. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಡಿ, 6 ಫಂಡಮೆಂಟಲ್ ರೈಟ್ಸ್. ಯಾವ 6 ಫಂಡಮೆಂಟಲ್ ರೈಟ್ಸ್ ಅಂತಂದ್ರೆ ರೈಟ್ ಟು ಇಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ and cultural and educational rights, and right to constitutional remedies. These are the 6 fundamental rights given by the Constitution of India. Now let us see the second question. So we'll read who is the constitutional head? Who is the constitutional head of the
ಸ್ಟೇಟ್ ಗವರ್ಮೆಂಟ್. ಸೊ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾರಿದ್ದಾರೆ? Do active recalling and comment this answer in the comment section. So constitutional ಇಲ್ಲಿ question ಏನಿದೆ, who is the constitutional head of state government? But central government ಅಲ್ಲಿ constitutional head ಯಾರು? Do comment this. Let us see the options. Chief Minister of the state, High Court Judge, Governor, Health Minister of the state. See, many students says that Chief Minister of the state, right? ಅದೇ Chief Minister constitutional head ಅಂತ ಹೇಳ್ತಾರೆ. But it's wrong. It's a wrong answer. The correct answer is C. That is a governor. Governor is the constitutional head. ಯಾವ ತರ? Why? Because governor is appointed by president. Right? All the government works. ಏನೆಲ್ಲ government works ಏನಿದೆ ಅಲ್ಲ, it occurs in the name of governor. Governor ನೇಮ್ ಮೇಲೆನೆ ಆಗ್ತವೆ. Right? But real power ಯಾರ ಹತ್ರ ಇರುತ್ತೆ? CM ಪ್ಲಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ಸ್. ರಿಯಲ್ ಪವರ್ ಯಾರ ಕೈಯಲ್ಲಿ ಇರುತ್ತೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ಪ್ಲಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲಿ ಇರುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್. ಬಟ್ ನಾಮಿನಲ್ ಹೆಡ್ ಯಾರಾಗಿರ್ತಾರೆ? ಗವರ್ನರ್ ಆಗಿರ್ತಾರೆ. ಅಂಡ್ ಎಲ್ಲಾ ಗವರ್ಮೆಂಟ್ ವರ್ಕ್ಸ್ ಏನಿದೆ ಅಲ್ಲ, ಯಾರ ಹೆಸರು ಮೇಲೆ ಆಗುತ್ತೆ? ಸ್ಟೇಟ್ ಗವರ್ಮೆಂಟ್ ಲೆವೆಲ್ ಅಲ್ಲಿ ಗವರ್ನರ್ ನೇಮಲ್ಲೇ ಆಗುತ್ತೆ. ಸೊ ಗವರ್ನರ್ ಇಸ್ ಅ ನಾಮಿನಲ್ ಹೆಡ್, CM ಇಸ್ ದ ರಿಯಲ್ ಹೆಡ್. ಸೊ ಟ್ರಿಕ್ ನೆನ್ಪಿಟ್ಕೋಬಹುದು. ಯಾವ ತರ ಅಂತಂದ್ರೆ ಪ್ರೆಸಿಡೆಂಟ್ PM, ಗವರ್ನರ್ CM, right? So governor is the constitutional head of the state government appointed by president. ಯಾವ article under ಅಲ್ಲಿ president appoint ಮಾಡ್ತಾರೆ ಅಂತಂದ್ರೆ under article 155. So this is about the second question. Now let us see the third question. So how many fundamental duties? First ಏನ್ ನೋಡಿದ್ವಿ ನಾವು, like main topics ಮೇಲೆನೆ questions ಬರ್ತಾ ಇದಾವೆ. You can observe. First ನೋಡಿದ್ವಿ fundamental rights. Next ಗವರ್ನರ್ ಬಗ್ಗೆ ನೋಡಿದ್ವಿ, ಲೈಕ್ ರೈಟ್. ಎಟ್ ದ ಸೇಮ್ ಟೈಮ್ ಚೀಫ್ ಮಿನಿಸ್ಟರ್ ಬಗ್ಗೆನೂ ನೋಡಿದ್ವಿ, ರೈಟ್. ನೌ ಫಂಡಮೆಂಟಲ್ ಡ್ಯೂಟೀಸ್. ಕ್ವೆಶ್ಚನ್ ಯುವರ್ಸೆಲ್ಫ್, ಒರಿಜಿನಲಿ ಕಾನ್ಸ್ಟಿಟ್ಯೂಷನ್ ಇದ್ದಾಗ ಫಂಡಮೆಂಟಲ್ ರೈಟ್ಸ್ ಇದ್ವಾ? ಲೈಕ್ ಫಂಡಮೆಂಟಲ್ ಡ್ಯೂಟೀಸ್ ಇದ್ವಾ? ಫಂಡಮೆಂಟಲ್ ರೈಟ್ಸ್ ಇದ್ವು, ಒರಿಜಿನಲಿ 7 ಇದ್ವು, ಲೇಟರ್ ಇಟ್ ಬಿಕೇಮ್ 6. ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಏನಿದಾವಲ್ಲ, ಕಾನ್ಸ್ಟಿಟ್ಯೂಷನಲ್ ಫಾರ್ಮ್ ಆದಾಗಿನೇ ಇದ್ವಾ, ಅರಲ್ಸ್ ಮತ್ತೆ ಆಡ್ ಮಾಡಿದ್ರ? ಲೆಟ್ ಅಸ್ ಸಿ ದ್ಯಾಟ್. So how many fundamental duties are mentioned in the Indian Constitution? Let us see the options: 9, 12, 8, 11. So the correct option is D, that is 11 fundamental rights. Originally ಏನidala, in 1976 originally constitutionally fundamental duties irlilla. Later it has been added. So in 1976 by 42nd Constitutional Amendment Act 10 fundamental duties na add ಮಾಡ್ತಾರೆ. But later on in 2002 ಅಲ್ಲಿ ಏನಿದೆಯಲ್ಲ, by 86th Constitutional Amendment Act ಇನ್ನ ಒಂದು ಫಂಡಮೆಂಟಲ್ ಡ್ಯೂಟಿನ ಆಡ್ ಮಾಡ್ತಾರೆ. ಸೊ ಟೋಟಲ್ ಇಟ್ ಬಿಕೇಮ್ 11. There are 11 fundamental duties at present. ಯಾವ 11 fundamental duties ಅಂತಂದ್ರೆ, you can see that. ಸೊ 11 ಫಂಡಮೆಂಟಲ್ ಡ್ಯೂಟೀಸ್ ನೋಡೋಕ್ಕಿಂತ ಮುಂಚೆ ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಅಂತಂದ್ರೆ, comes under Article 51A. Fine. So ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಂದ ಆಡ್ ಆಗಿತ್ತು? 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಂದ 10 FDs ಆಡ್ ಆದ್ವು. ಅಂಡ್ ಬೈ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಂದ 1 FD ಆಡ್ ಆಯ್ತು. ಯಾವ ಫಂಡಮೆಂಟಲ್ ಡ್ಯೂಟೀಸ್ ಇದೆ ಅಂತಂದ್ರೆ, first is to abide by the constitution and to respect its ideals and institutions, the national flag and the national anthem. And the second fundamental duty is to cherish and follow the noble ideas that inspire the national struggle for the freedom. And third FD is to uphold and protect the sovereignty, unity and integrity of the India. And fourth is to defend the country and render national service when called upon to do so. And fifth is to promote harmony and spirit of the common brotherhood among all the people of India, transcending religious, linguistic and regional or sectional diversities, and to renounce practice derogatory to the dignity of women as well. And the sixth is to value and preserve the rich heritage of a country's composite culture. And the seventh is to protect and improve the natural environment, including forests, lakes, rivers, and wildlife, and to have a compassion for living creatures as well. And the eighth is to develop scientific temper, humanism, and the spirit of inquiry and reform. And the ninth is to safeguard public property and to abjure violence.
And the 10th is to strive towards excellence in all spheres of individual and collective activity so that the nation constantly rises to higher levels of endeavor and achievement as well. And the 11th is to provide opportunities for education to his child or ward between the age of 6 to 14 years. And ಇದು ಯಾವ್ದು 11th ಎಫ್ ಡಿ ಯಾವ್ದು ಅಮೆಂಡ್ಮೆಂಟ್ ಆಡ್ ಆಯಿತು 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಡ್ ಆಯಿತು. So these are the fundamental duties. 11 fundamental duties. Fine. Now let us see the next question. Which schedule of Indian Constitution contains provisions relating to anti-defection law? This is very important. ಯಾವ ಶೆಡ್ಯೂಲ್ ಅಲ್ಲಿ ಆಂಟಿ ಡಿಫೆಕ್ಷನ್ ಲಾ ಬರುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತಂದ್ರೆ let us see the options. Option A is 6th schedule. Option B is 7th schedule. Option C is 10th schedule. And option D is 11th schedule. So the correct option is C, that is in 10th schedule. ಆಂಟಿ ಡಿಫೆಕ್ಷನ್ ಲಾ 10th schedule ಅಲ್ಲಿ ಇದೆ. ಏನ್ ಹೇಳುತ್ತೆ ಆಂಟಿ ಡಿಫೆಕ್ಷನ್ ಲಾ ಅಂತಂದ್ರೆ ಸಿ ಲೈಕ್ ಯಾವ ಅಮೆಂಡ್ಮೆಂಟ್ ಆಡ್ ಆಯ್ತು ಅಂತಂದ್ರೆ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1985 ಥ್ರೂ ಇದು ಆಂಟಿ ಡಿಫೆಕ್ಷನ್ ಲಾ ಆಡ್ ಮಾಡಿದ್ರು ಇನ್ ದ ಕಾನ್ಸ್ಟಿಟ್ಯೂಷನ್. ಏನಕ್ಕೆ? ವೈ? ಟು ಕರ್ಬ್ ಪೊಲಿಟಿಕಲ್ ಡಿಫೆಕ್ಷನ್ಸ್. ಈಗ 1 MLA ಆರ್ 1 MP ವಾಲಂಟರ್ಲಿ ಅವ್ರ ಪಾರ್ಟಿನ ಚೇಂಜ್ ಮಾಡೋ ಹಾಗಿಲ್ಲ. ಸೊ ಟು ಅವಾಯ್ಡ್ ದಿಸ್, ಚೇಂಜ್ ಮಾಡಬಾರ್ದು ಅಂತ ಹೇಳಿ MLA ಆರ್ MP ಯಾರು ಡೆಲಿಬರೇಟ್ಲಿ ಲೈಕ್ ವಾಲಂಟರ್ಲಿ ಅವ್ರ ಪಾರ್ಟಿ ಮೆಂಬರ್ಶಿಪ್ ನ ಲೈಕ್ ಡಿಸೊಬೆ ಮಾಡ್ದಿಲ್ಲಂಗೆ ಇರ್ಬೇಕಂತ ಹೇಳಿ ಸೊ ದಿಸ್ ಆಂಟಿ ಡಿಫೆಕ್ಷನ್ ಲಾ ಹ್ಯಾಸ್ ಬಿನ್ ಮೇಡ್. ಸೊ ಪರ್ಪಸ್ ಏನು ಆಂಟಿ ಡಿಫೆಕ್ಷನ್ ಲಾ ಅಂತಂದ್ರೆ ಟು ಸ್ಟಾಪ್ ಕರಪ್ಷನ್ ಇನ್ ಪಾಲಿಟಿಕ್ಸ್ ಅಲ್ಲಿ ಕರಪ್ಷನ್ ಸ್ಟಾಪ್ ಮಾಡ್ಲಿಕ್ಕೆ ಮಾಡ್ತಾರೆ. ಅಂಡ್ ಹೂ ಡಿಸೈಡ್ಸ್ ದಿಸ್ ಡಿಫೆಕ್ಷನ್ ಕೇಸ್? ಇದು ಡಿಫೆಕ್ಷನ್ ಕೇಸ್ ಅಂತ ಹೇಳಿ ಯಾರು ಡಿಸೈಡ್ ಮಾಡ್ತಾರೆ? ಸ್ಪೀಕರ್, ಲೋಕಸಭಾ ಸ್ಪೀಕರ್ ಆರ್ ರಾಜ್ಯಸಭಾ ಚೇರ್ಮನ್ ಇದನ್ನ ಡಿಸೈಡ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಆಂಟಿ ಡಿಫೆಕ್ಷನ್ ಲಾ. ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್ and which article constitution is in finance commission constituted? So ಯಾವ ಆರ್ಟಿಕಲ್ ಅಲ್ಲಿ ಫೈನಾನ್ಸ್ ಕಮಿಷನ್ ಅನ್ನೋದು ಇದೆ? let us see the options. article 202, article 280, article 263, article 231. so the correct option is B, article 280. so finance commission ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಇದೆ ಅಂತಂದ್ರೆ article 280 of the Indian constitution. ಯಾರು ಅಪಾಯಿಂಟ್ ಮಾಡ್ತಾರೆ ಇದನ್ನ ಅಂತಂದ್ರೆ ಫೈನಾನ್ಸ್ ಕಮಿಷನ್ ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಎವ್ರಿ 5 years ಆರ್ ಅರ್ಲಿಯರ್ ಇಫ್ ರಿಕ್ವೈರ್ಡ್. ಸೊ ಏನಿದೆ ಅಲ್ಲ ಲೈಕ್ ಸೆಂಟರ್ ಸ್ಟೇಟ್ ಅಲ್ಲಿ ಫೈನಾನ್ಸಸ್ ಇನ್ ಡಿಸ್ಟ್ರಿಬ್ಯೂಷನ್ ಇರುತ್ತಲ್ಲ, ಫೈನಾನ್ಷಿಯಲ್ ರಿಸೋರ್ಸಸ್, ಇದನ್ನ ಯಾರು ಡಿಸೈಡ್ ಮಾಡ್ತಾರೆ? ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡ್ತಾರೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ the Indian Constitution's given article has the right to privacy been incorporated as fundamental right? ಯಾವ ಆರ್ಟಿಕಲ್ ಅಲ್ಲಿ ರೈಟ್ ಟು ಪ್ರೈವಸಿ ಅನ್ನೋದು ಫಂಡಮೆಂಟಲ್ ರೈಟ್ ಅಂತ ಇನ್ಕ್ಲೂಡ್ ಮಾಡಿದ್ದಾರೆ? ಲೆಟ್ ಅಸ್ ಸಿ ದ ಆಪ್ಷನ್ಸ್. ಆಪ್ಷನ್ ಎ ಆರ್ಟಿಕಲ್ 15, ಆಪ್ಷನ್ ಬಿ ಆರ್ಟಿಕಲ್ 17, ಆಪ್ಷನ್ ಸಿ ಆರ್ಟಿಕಲ್ 21, ಆಪ್ಷನ್ ಡಿ ಆರ್ಟಿಕಲ್ 23. So the correct option is C, article 21. So in article 21 it has intrinsically told that right to privacy is a fundamental right. ಸೊ ಇನ್ 2017 ಏನಿದೆಲ್ಲ ಯಾವಾಗ ಲೈಕ್ ಡಿಕ್ಲೇರ್ ಮಾಡಿದ್ರು ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತಂದ್ರೆ ಇನ್ 2017 ಪುಟ್ಟಸ್ವಾಮಿ ಕೇಸ್. ಸೊ ವಿಚ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್? ಸೊ ಪುಟ್ಟಸ್ವಾಮಿ ಕೇಸ್ article 21 is like right to privacy is considered as a fundamental right under article 21. ಏನೆಲ್ಲ ಇನ್ಕ್ಲೂಡ್ ಮಾಡುತ್ತೆ ಆರ್ಟಿಕಲ್ 21 ಅಂತಂದ್ರೆ ಲೈಫ್, ಲಿಬರ್ಟಿ, ಡಿಗ್ನಿಟಿ, ಪ್ರೈವಸಿ, ಇದನ್ನೆಲ್ಲ ಇನ್ಕ್ಲೂಡ್ ಮಾಡುತ್ತೆ ಯಾವುದು? ಆರ್ಟಿಕಲ್ 21. ನೆಕ್ಸ್ಟ್, which of the given articles of Indian Constitution prescribes? ಯಾವ ಆರ್ಟಿಕಲ್ ಪ್ರಿಸ್ಕ್ರೈಬ್ ಮಾಡುತ್ತೆ for the submission of annual report of the work done by State Public Service Commission? State Public Service Commission ಯಾವ ಆರ್ಟಿಕಲ್ ಹೇಳುತ್ತೆ about the submission of annual report of the work done by
ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವಾಗ ಲೈಕ್ ಈ ತರ ಬಂದಿರೋ ಕ್ವಶನ್ಸ್ ನ ಯಾವಾಗ್ಲೂ ಟು ಅಂಡರ್ಲೈನ್ ದ ಕ್ವಶನ್ ಇನ್ ದ ಎಕ್ಸಾಮಿನೇಷನ್, ಸೊ ದಟ್ ನಿಮಗೆ ಹೈಲೈಟ್ ಮಾಡ್ಕೊಂಡ್ರೆ ಏನ್ ಕೇಳ್ತಾ ಇದಾರೆ ಅನ್ನೋದನ್ನ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಲೆಟ್ us see the option article 320, article 323, article 326, article 330. So the correct option is article 323. So article 323 of the Indian Constitution prescribes what it prescribes: the submission of annual report of the work done by State Public Service Commission. ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಇದು ಅಂತಂದ್ರೆ ಗವರ್ನರ್ನ ರಿಪೋರ್ಟ್ ಮಾಡ್ತಾರೆ. ಈ ರಿಪೋರ್ಟ್ ಏನಿದೆಲ್ಲ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆನ್ಯುವಲ್ ರಿಪೋರ್ಟ್ ನ ಯಾರಿಗೆ ಸಬ್ಮಿಟ್ ಮಾಡ್ತಾರೆ ಅಂತಂದ್ರೆ ಗವರ್ನರ್ನ ಸಬ್ಮಿಟ್ ಮಾಡ್ತಾರೆ. ಸೊ ಇದನ್ನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ ಫಂಕ್ಷನಿಂಗ್ ಅಂಡ್ ರೆಕಮೆಂಡೇಶನ್ಸ್ ಏನಿದೆ ಅಲ್ಲ ಅದನ್ನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಗವರ್ನರ್ ಪ್ಲೇಸಸ್ ದಿಸ್ ರಿಪೋರ್ಟ್ ಬಿಫೋರ್ ದ ಸ್ಟೇಟ್ ಲೆಜಿಸ್ಲೇಚರ್. ಸೊ ಇದು ಗವರ್ನರ್ ಹತ್ರ ಪ್ಲೇಸ್ ಮಾಡ್ತಾರೆ. ಅಂಡ್ ಗವರ್ನರ್ ಯಾರ ಹತ್ರ ಪ್ಲೇಸ್ ಮಾಡ್ತಾರೆ? ಸ್ಟೇಟ್ ಲೆಜಿಸ್ಲೇಚರ್ ಹತ್ರ ಪ್ಲೇಸ್ ಮಾಡ್ತಾರೆ ಅಲಾಂಗ್ ವಿತ್ ಎಕ್ಸ್ಪ್ಲನೇಟರಿ ಮೊರಾಂಡಮ್. ಫೈನ್. ಸೊ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ವರ್ಕ್ ಡನ್ ನ ಗವರ್ನರ್ ಹತ್ರ ಇಡ್ತಾರೆ. ಗವರ್ನರ್ ಯಾರ ಹತ್ರ ಇರ್ತಾರೆ? ಸ್ಟೇಟ್ ಲೆಜಿಸ್ಲೇಚರ್ ಹತ್ರ ಇರ್ತಾರೆ. ಫೈನ್. ದಿಸ್ ಈಸ್ ಅಬೌಟ್ ದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೆಕ್ಸ್ಟ್ ಈಸ್, in which part of the Indian Constitution do we find the provisions relating to citizenship? ಯಾವ ಪಾರ್ಟ್ ಆಫ್ Indian Constitution ಅಲ್ಲಿ we can see the provisions of Indian citizenship? First option is part 2, second option is part 5, and third option is part 6, and fourth option is part 4. So the correct option is A, that is part 2. So part 2 of the Indian Constitution deals with the citizenship from article 5 to article 11. What it defines? It defines who are the citizens. Yaru citizens idare at the commencement of constitution, and also parliament is empowered to regulate citizenship under yav article? Under article 11. So the Citizenship Act was also enacted under this authority as well. ರೈಟ್. ಯಾವಾಗ ಬಂತು ಸಿಟಿಸನ್ಶಿಪ್ ಆಕ್ಟ್ ಅಂತಂತಂದ್ರೆ ಇನ್ 1955. ಸೊ ಸಿಟಿಸನ್ಶಿಪ್ ಏನ್ ಡಿಟರ್ಮೈನ್ ಮಾಡುತ್ತೆ? ಇಟ್ ಡಿಟರ್ಮೈನ್ಸ್ ಪೊಲಿಟಿಕಲ್ ಅಂಡ್ ಸಿವಿಲ್ ರೈಟ್ಸ್. ಏನಕ್ಕೆ ಬೇಕು ನಮಗೆ ಸಿಟಿಸನ್ಶಿಪ್? ಇಟ್ ಡಿಟರ್ಮೈನ್ಸ್ ಪೊಲಿಟಿಕಲ್ ಅಂಡ್ ಸಿವಿಲ್ ರೈಟ್ಸ್. ದಸ್ ಪಾರ್ಟ್ 2 ಫಾರ್ಮ್ಸ್ ಅ ಲೀಗಲ್ ಫೌಂಡೇಶನ್ ಆಫ್ ಇಂಡಿಯನ್ ನೇಷನಾಲಿಟಿ. ಪಾರ್ಟ್ 2 ಏನಿದೆ ಅಲ್ಲ, ಇಟ್ ಫಾರ್ಮ್ಸ್ ಅ ಫೌಂಡೇಶನ್ ಫಾರ್ ಇಂಡಿಯನ್ ನೇಷನಾಲಿಟಿ. ಸೊ ಇನ್ ವಿಚ್ ಪಾರ್ಟ್ ಡು ವಿ ಹ್ಯಾವ್ ಅ ಸಿಟಿಸನ್ಶಿಪ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಇನ್ ಪಾರ್ಟ್ 2. ಸೊ ರಿವೈಸ್ ಈ ತರ ಮಾಡಿ ಮಲ್ಟಿಪಲ್ ಟೈಮ್ಸ್ ನೋಡಿ, ನಿಮಗೆ ಡೆಫಿನೆಟ್ಲಿ ನೆನಪಿರುತ್ತೆ. ಫೈನ್. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಹೂ ಅಮಾಂಗ್ ದ ಗಿವನ್ ಹ್ಯಾಸ್ ದ ರೈಟ್ ಟು ಸಮನ್ ದ ಪಾರ್ಲಿಮೆಂಟ್? ಲೆಟ್ ಅಸ್ ಸಿ ದ ಆಪ್ಷನ್. ಫಸ್ಟ್, ಪ್ರೈಮ್ ಮಿನಿಸ್ಟರ್. ಆಪ್ಷನ್ ಬಿ, ಪ್ರೆಸಿಡೆಂಟ್. ಆಪ್ಷನ್ ಸಿ, ಸ್ಪೀಕರ್ ಆಫ್ ದ ರಾಜ್ಯಸಭಾ. ಆಪ್ಷನ್ ಡಿ, ವೈಸ್ ಪ್ರೆಸಿಡೆಂಟ್. ಸೊ ರಿಕಾಲ್ ಮಾಡಿ ಯಾರು ಇರಬಹುದು ಅಂತ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಬಿ, president. The president is having the right to summon the parliament. So under ಯಾವ ಆರ್ಟಿಕಲ್ ಇಂದ ನಾವು ಹೇಳ್ಬಹುದು ಅಂತಂದ್ರೆ, under article 85 of the Indian Constitution we can say that president have the right to summon and prorogue the parliament. So this power, ಈ ಪವರ್ ಪ್ರೆಸಿಡೆಂಟ್ ಹತ್ರ ಇದೆ ಅಂತ ಹೇಳಿದ್ವಿ. ಬಟ್ ಯಾವ ತರ ಎಕ್ಸೈಸ್ ಆಗುತ್ತೆ ಈ ಪವರ್ ಅಂತಂದ್ರೆ, ವಿತ್ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಏಡ್ ಅಂಡ್ ಪ್ರೆಸಿಡೆಂಟ್ ಏನಾದ್ರೂ ಮಾಡ್ತಾ ಇದಾರೆ ಅಂತಂದ್ರೆ, ದೇರ್ ವಿಲ್ ಬಿ ಅ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. Let us see the next question. Habeas corpus. Habeas corpus is associated with which given part of the Indian Constitution? ಪಾರ್ಟ್ಸ್ ಬರ್ತಾ ಇದೆ ಇಲ್ಲಿ. ಫಂಡಮೆಂಟಲ್ ರೈಟ್ಸ್ ನೋಡಿದ್ವಿ, ಫಂಡಮೆಂಟಲ್ ಡ್ಯೂಟೀಸ್ ನೋಡಿದ್ವಿ, ಗವರ್ನರ್ ಬಗ್ಗೆ ನೋಡಿದ್ವಿ, ಅಂಡ್ ಪಾರ್ಲಿಮೆಂಟ್ ನ ಯಾರು ಸಮನ್ ಮಾಡ್ತಾರೆ ಅಂತ ನೋಡಿದ್ವಿ. ನಾವು ಲೆಟ್ ಅಸ್ ಸಿ ಯಾವ ಪಾರ್ಟ್ ಅಲ್ಲಿ ಹೇಬಿಯಸ್ ಕಾರ್ಪಸ್ ಅಂತ ಇದೆ. ಲೆಟ್ ಅಸ್ ಸಿ ದ ಆಪ್ಷನ್ಸ್. ಪ್ರಿಯಂಬಲ್. ಆಪ್ಷನ್ ಬಿ ಇಸ್ ಫಂಡಮೆಂಟಲ್ ರೈಟ್. ಆಪ್ಷನ್ ಸಿ ಈಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್, ದಟ್ ಈಸ್ DPSP, and option D is fundamental duties. So habeas corpus ಅಂತಂದ್ರೆ ಮೇನ್ಲಿ ಟು ಶೋ ದ ಪರ್ಸನ್. ಏನ್ ಪ್ರೊಟೆಕ್ಟ್ ಮಾಡುತ್ತೆ? ಇಟ್ ಪ್ರೊಟೆಕ್ಟ್ಸ್ ದ ಫ್ರೀಡಮ್ ಆಫ್ ದ ಪರ್ಸನ್. ಸೊ ಇದು ಹೇಬಿಯಸ್ ಕಾರ್ಪಸ್ ಮೇನ್ಲಿ ಏನಪ್ಪಾ ಅಂತಂದ್ರೆ, ಇಟ್ಸ್ ಅ ವ್ರಿಟ್. ಇದೇನು? ಇಟ್ಸ್ ಅ ವ್ರಿಟ್.
writs ಎಲ್ಲ ಎದ್ರಲ್ಲಿ ಬರುತ್ತೆ? writs come under fundamental rights. ಸೊ ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ? ಆರ್ಟಿಕಲ್ 32 and ಆರ್ಟಿಕಲ್ 226 ಅಲ್ಲಿ we can see that habeas corpus is a fundamental right. ಏನ್ ಸೇಫ್ಗಾರ್ಡ್ ಮಾಡುತ್ತೆ? ಇಟ್ ಸೇಫ್ಗಾರ್ಡ್ಸ್ ಇಂಡಿವಿಜುವಲ್ ಲಿಬರ್ಟಿ ಅಗೇನ್ಸ್ಟ್ ಅನ್ಲಾಫುಲ್ ಡಿಟೆನ್ಷನ್. ಅನ್ಲಾಫುಲ್ ಡಿಟೆನ್ಷನ್ ಏನಾದ್ರೂ ಇದ್ರೆ ಅದಕ್ಕೆ ಪ್ರೊಟೆಕ್ಟ್ ಮಾಡುತ್ತೆ. ಫೈನ್. ಏನಾದ್ರೂ ಲೈಕ್ court order the authority to produce detained person. So the court orders the authority to produce a detained person as per Article 32 of the writ habeas corpus. And it acts as a powerful weapon against the arbitrary arrest. Arbitrary arrest ಮಾಡಿದ್ರೆ it acts as a powerful weapon. And this is about the habeas corpus. So before moving to the next question, I want to ask just one question to you. Why I'm asking these questions to you repeatedly is to do active recalling. If I say ಈಗ ನಾನು ಹೇಳಿದ್ರೆ ನೆನಪಿರುತ್ತೆ, ಡೆಫಿನೆಟ್ಲಿ ನೆನಪಿರುತ್ತೆ, ಕೇಳಿಸ್ಕೊಂತೀರಾ ಮತ್ತೆ ಮರ್ತೋಗ್ತೀರಾ. ದ ಥಿಂಗ್ ಇಸ್ ಯು ನೀಡ್ ಟು ಡೂ active recalling. ಎಲ್ಲರಿಗೂ ಗೊತ್ತು how many writs are there. My question is how many writs are there? What are those writs? Do comment this in the comment section. Now let us see the next question. Federalism. See how beautiful the topic is. Federalism is taken in the Indian constitution from which of the following countries? Now we know that our Indian constitution is elephant size. It says as elephant size and the bulkiest written constitution. ರೈಟ್. ಎಲ್ಲಾ ಸಂವಿಧಾನಗಳಿಂದ ನಮ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ ಅದು ಬಲ್ಕಿಯೆಸ್ಟ್ ಕಾನ್ಸ್ಟಿಟ್ಯೂಷನ್. ರೈಟ್. ನಾವು ಎಲ್ಲಾ ಕಂಟ್ರೀಸ್ ಇಂದ ಒನ್ ಆರ್ ದ ಅದರ್ ಥಿಂಗ್ಸ್ ವಿ ಹ್ಯಾವ್ ಬಾರೋಡ್ ಬಟ್ ಇನ್ಕಲ್ಕಟೆಡ್ ಇಟ್. ಬಟ್ ವಿ ಹ್ಯಾವ್ ಯಾವ ತರ ಅದನ್ನ ಟ್ರಾನ್ಸ್ಫರ್ ಮಾಡಿದೀವಿ ಅಂತಂದ್ರೆ ಇಟ್ ಕ್ಯಾನ್ ಸೂಟ್ ಆರ್ ಇಂಡಿಯನ್ ಡೈವರ್ಸಿಟಿ. ಏನೆಲ್ಲ ಇದೆಲ್ಲ ಅದಕ್ಕೆ ಮ್ಯಾಚ್ ಆಗೋ ತರ ನಾವು ಲೈಕ್ ಇನ್ಕ್ಲೂಡ್ ಮಾಡ್ಕೊಂಡಿದೀವಿ. ಎಸ್, ಅಫ್ಕೋರ್ಸ್ ವಿ ಹ್ಯಾವ್ ಟೇಕನ್ ಸಮ್ ಆಫ್ ದ ಫೀಚರ್ಸ್ ಫ್ರಮ್ ಬ್ರಿಟನ್, ವಿ ಹ್ಯಾವ್ ಟೇಕನ್ ಫ್ರಮ್ Irish constitution as well, we have taken from Canada as well, we have taken from Australia as well, and also we have taken much of the Indian constitution uh, like uh, provisions from Government of India Act 1935, GOI 1935 Act ಇಂದನೂ ನಾವು ಜಾಸ್ತಿಯಷ್ಟು ಪ್ರೊವಿಷನ್ಸ್ ನ ಇನ್ಕ್ಲೂಡ್ ಮಾಡಿದ್ವಿ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಫೆಡರಲಿಸಮ್ ಎಲ್ಲಿಂದ ತಗೊಂಡಿದ್ದಾರೆ? we will see the options. First is Germany, next is Canada, option C is Australia, and option D is Italy. So the correct option is Canada. Let us see the next question. The first session of Constituent Assembly was held on Yavaga. This is a very basic question. Now let us see the options. Option A, 25th December 1949 and 26th January 1949, and option C is 9th December 1946, and option D is 11th November 1946. So the correct option is 9th December 1946. So the Constitution Assembly first met for the India for the first time on 9th December 1946, and Dr. Sachidananda Sinha ಏನಿದಾರಲ್ಲ, ಡಾಕ್ಟರ್ ಸಿನ್ಹಾ ವಾಸ್ ಎಲೆಕ್ಟೆಡ್ ಆಸ್ ಅ ಟೆಂಪರರಿ ಪ್ರೆಸಿಡೆಂಟ್ ಆಗಿ ಅವ್ರನ್ನ ಎಲೆಕ್ಟ್ ಮಾಡಿದ್ರು. ಸೊ ಯಾವಾಗ ಫಸ್ಟ್ ನಮ್ ಸೆಷನ್ ಫಾರ್ಮ್ ಆಗಿತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವಾಗ ಹೆಲ್ಡ್ ಆಗಿತ್ತು ಅಂತಂದ್ರೆ 9th December 1946, and who was a temporary president of this? Dr. Sinha. Let's see the next question. What does 10th schedule of Indian Constitution contains? 10th schedule of the Indian Constitution in content. Let us see the option. Provisions relating to the disqualification on the grounds of defection. See, we have discussed anti-defection law. Anti-defection law. ADL ಯಾವ schedule ಅಲ್ಲಿ ಬರುತ್ತೆ? Do active recalling. So now let us see the options. Provisions relating to the disqualification on the grounds of defection. Option B, administration and control of tribal areas of northeastern states, and option C is powers, authority and responsibilities of the municipalities, and option D is administration and control of scheduled areas and scheduled tribes. So the correct option is option A. 10th schedule deals with the EDL, anti-defection law, through which amendment it has been added. It has been added through 52nd Constitutional Amendment Act in 1985. So the correct option is
Option A, provisions relating to the disqualification on the grounds of defection. ಏನಕ್ಕೆ ಮಾಡಿದ್ರು ADL? To prevent the corruption in politics. Let's see the next question. Which article of Indian Constitution states that directive principle of state policy on promotion of international peace and security? So let us see the options. Article A, sorry, option A, Article 57, option B, Article 51, option C, Article 59, and option D, Article 49. So the correct option is B, that is Article 51. So Article 51 is a part of DPSP, Directive Principle of State Policy. ಇದೇನ್ ಹೇಳುತ್ತೆ ಅಂತಂದ್ರೆ ಸ್ಟೇಟ್ ಏನ್ ಸ್ಟೇಟ್ ಮಾಡುತ್ತೆ ಈ ಆರ್ಟಿಕಲ್ ಅಂತಂದ್ರೆ ಇಟ್ ಡೈರೆಕ್ಟ್ಸ್ ದ ಸ್ಟೇಟ್ to promote international peace and security. What it directs? It directs the states to promote international peace and security and also encourages to respect for international law and treaties na respect ಕೊಡ್ಬೇಕು ಅಂತ ಹೇಳಿ encourage ಮಾಡುತ್ತೆ. Fine. So this is about the 139th question. Though non-justiciable ಇದು DPSP guided governance, but Article 51 reflects India's commitment to global harmony. ನಾವು ಇಂಡಿಯಾ ಯಾವ ತರ ಗ್ಲೋಬಲ್ ಹಾರ್ಮನಿನ ಮೇಂಟೈನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ Article 51 ಏನಿದೆಲ್ಲ ರಿಫ್ಲೆಕ್ಟ್ ಮಾಡುತ್ತೆ. Let us see the next question. India is called a secular country because citizens have the fundamental right to. ಏನಕ್ಕೆ ಲೈಕ್ ಸೆಕ್ಯುಲರ್ ಕಂಟ್ರಿ ಅಂತೀವಿ. ಸೊ ವಿಚ್ ಫಂಡಮೆಂಟಲ್ ರೈಟ್ ಸಿಟಿಸನ್ಸ್ ಹ್ಯಾವಿಂಗ್, ಅದರಿಂದ ಲೈಕ್ ನಾವು ಸೆಕ್ಯುಲರ್ ಕಂಟ್ರಿ ಅಂತ ಇಂಡಿಯಾ ಕರಿತೀವಿ. ಯಾವ್ದದು? Let us see the option. Freedom of speech and expression. Option B, freedom to profess the religion of one's choice. And option C, assemble peaceably and without arms. And option D, form associations or unions or cooperative societies. So the correct option is B, freedom to profess the religion of one's own choice. So this is the correct answer. Now let us see the next question. What is the meaning of term liberty? Liberty andre meaning enu? What's the meaning of it? Let us see the options. Right to express anything, right to go anywhere, absence of restrictions, presence of restrictions. See, I'll explain, read the options again. Right to express anything, right to go anywhere, absence of restrictions, presence of restrictions. So the correct option is absence of restrictions. Liberty ಅಂತಂದ್ರೆ ಏನು? It's a freedom, right? So absence of unreasonable restrictions on individuals. So this is the meaning of liberty. Now let us see the next question. The doctrine of basic structure was evolved in which of the given cases? Doctrine of basic structure ಅಂತ ಹೇಳಿ ಒಂದು ಡಾಕ್ಟ್ರಿನ್ ಎವಾಲ್ವ್ ಆಯ್ತು. ಯಾವ ಕೇಸಿಂದ ಎವಾಲ್ವ್ ಆಯ್ತು? Let us see the options. ಮಾಧವ್ ಜಿವಾಜಿ ರಾವ್ ಸಿಂಧಿಯಾ ಕೇಸ್, ಕೇಶವಾನಂದ ಭಾರತಿ ಕೇಸ್, ಚಂಪಕಂ ದೊರೈಜನ್ ಕೇಸ್, ಗೋಲಖನಾಥ್ ಕೇಸ್. ಯಾವ ಕೇಸಿಂದ ಬಂತು? ಸೊ ದ ಬೇಸಿಕ್ ಸ್ಟ್ರಕ್ಚರ್ ಅಂತ ಕಾನ್ಸೆಪ್ಟ್ ಬಂದಿರೋದೇ ಕೇಶವಾನಂದ ಭಾರತಿ ಕೇಸ್ ಇಂದ ಬಂದಿರೋದು. ವರ್ಸಸ್ ಸ್ಟೇಟ್ ಆಫ್ ಕೇರಳ. ಯಾವಾಗ? ಇನ್ 1973. ಸೊ ಸುಪ್ರೀಂ ಕೋರ್ಟ್ ಏನ್ ರೂಲ್ ಮಾಡುತ್ತೆ ಅಂತಂದ್ರೆ, ಲೈಕ್ ಸುಪ್ರೀಂ ಕೋರ್ಟ್ ರೂಲ್ ದಟ್ ಅ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಆಲ್ಟರ್ನೇಟ್ಸ್, ಬಟ್ ಏನಾದ್ರೂ ಅಮೆಂಡ್ಮೆಂಟ್ ಮಾಡಬಹುದು ಬಿಕಾಸ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎವಾಲ್ವಿಂಗ್ ಇನ್ ನೇಚರ್, ರೈಟ್? ನಾಟ್ ಟೂ ಫ್ಲೆಕ್ಸಿಬಲ್, not too rigid. As per the is there any changes if required, then our constitution evolves, right? So but ಎಲ್ಲ ಅಮೆಂಡ್ಮೆಂಟ್ ಮಾಡಬಹುದಾ? ಹೋಲ್ ಕಾನ್ಸ್ಟಿಟ್ಯೂಷನ್ ಅನ್ನೇ ಅಮೆಂಡ್ಮೆಂಟ್ ಮಾಡಬಹುದಾ? ನೋ, ರೈಟ್? ಸೊ ಕೇಶವಾನಂದ ಭಾರತಿ ಕೇಸ್ ಏನ್ ಹೇಳುತ್ತೆ ಅಂತಂದ್ರೆ, in that Supreme Court ruled that Parliament can amend the Constitution, but cannot alter its basic structure. ಅದರ ಬೇಸಿಕ್ ಸ್ಟ್ರಕ್ಚರ್ ನ ಏನು ಅಲ್ಟರ್ ಮಾಡಕ್ಕೆ ಬರಲ್ಲ. ಸೊ elements like supremacy of the constitution, secularism, federalism forms a part of this structure. So this judgment ಏನ್ ಮಾಡುತ್ತೆ ಅಲ್ಲ, limits the parliamentary power ನ ಲಿಮಿಟ್ ಮಾಡುತ್ತೆ. ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಪವರ್ ಇದಲ್ಲ ಪಾರ್ಲಿಮೆಂಟ್ ನ, ಆ ಪವರ್ ನ ಲಿಮಿಟ್ ಮಾಡುತ್ತೆ. ಯಾವ್ದು ಕೇಸ್? ಕೇಶವಾನಂದ ಭಾರತಿ ಕೇಸ್. ಅಂಡ್ ಇಟ್ ಪ್ರೊಟೆಕ್ಟ್ಸ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಇಟ್ಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಇದು ವೆರಿ ಇಂಪಾರ್ಟೆಂಟ್ ಕೇಶವಾನಂದ ಭಾರತಿ ಕೇಸ್ ಅನ್ನೋದು. Now let us see the next question. Which article of the Indian Constitution describes the taxes levied and collected by the center
but distributed between the center and the state. See, I'll read it again. Which article of Indian Constitution describes the taxes levied and collected by the center but distributed between center and state? Let us see the options. Article 322, Article 270, Article 380, Article 251. So the correct option is B, Article 270. It deals with taxes levied and collected by the union but distributed between the union and states. It includes, ಏನ್ include ಮಾಡುತ್ತೆ ಅಂತಂದ್ರೆ, it includes income tax and other central taxes as well. So distribution ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅಂತಂದ್ರೆ, it's based on the recommendation of finance commission. Finance commission. So finance commission ನ ಯಾರು ಅಪಾಯಿಂಟ್ ಮಾಡ್ತಾರೆ? Who appoints a finance commission? When active recalling ಮಾಡಿ, previously ಒಂದು question ಬಂತು. Okay, this is about the article which describes the taxes levied and collected by the center but distributed between the center and the states. Now let us see the next question. The Code of Criminal Procedure was coming into existence on ಯಾವಾಗ ಬಂತು Code of Criminal Procedure? Let us see the options. 26 January 1946, 1st March 1973, 24th April 1955, 1st April 1974. So the correct option is B, 1st March 1973. ಸೊ CRPC ಅಂತ ಹೇಳ್ತೀವಿ ನಾವು ಇದನ್ನ, ಕ್ರಿಮಿನಲ್ ಪ್ರೊಸೀಜರ್, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ನ. ಸೊ ಯಾವಾಗ ಬಂತು ಇದು? 1st March 1974 ಅಲ್ಲಿ ಬಂತು. Now let us see the next question. Which of the given articles of Indian Constitution empowers the President to grant pardon to any person? Right? ಯಾವ ಆರ್ಟಿಕಲ್ ಕೊಡುತ್ತೆ ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್? ಏನಿದು ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್? ಪ್ರೆಸಿಡೆಂಟ್ಗೆ ಆರ್ಬಿಟ್ರರಿ ಪವರ್ಸ್ ಇದಾವೆ, ರೈಟ್? ಅಫ್ಕೋರ್ಸ್ ಪ್ರೆಸಿಡೆಂಟ್ ಆಕ್ಟ್ಸ್ ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್, ಬಟ್ president is also having some of the arbitrary powers with him, right? So pardoning power of ಏನಿದೆ ಅಲ್ಲ ಪ್ರೆಸಿಡೆಂಟ್ಗೆ, ಐ ಮೀನ್ ಪಾರ್ಡನಿಂಗ್ ಪವರ್ ಗ್ರಾಂಟ್ ಮಾಡೋ ಪವರ್ ಯಾವ ಕಡೆ ಇದೆ? ಪ್ರೆಸಿಡೆಂಟ್ ಕಡೆ ಇದೆ, ರೈಟ್? ಯಾವ ಆರ್ಟಿಕಲ್ ಡಿಸ್ಕ್ರೈಬ್ ಮಾಡುತ್ತೆ ಇದ್ರ ಬಗ್ಗೆ ಅಂತಂದ್ರೆ, ಲೆಟ್ ಅಸ್ ಸಿ ದ ಆಪ್ಷನ್ಸ್. ಆರ್ಟಿಕಲ್ 41, ಆರ್ಟಿಕಲ್ 72, ಆರ್ಟಿಕಲ್ 27, ಆರ್ಟಿಕಲ್ 91. So the correct option is article 72. It gives the pardoning power of the president, like to grant pardons. Article 72 only like a pardoning power ಅಷ್ಟೇ ಕೊಡಲ್ಲ, it also gives reprieves, respites or remission of the punishment as well. So especially ಯಾವಾಗ ಅಂತಂದ್ರೆ ಡೆತ್ ಸೆಂಟೆನ್ಸಸ್ ಕೊಟ್ಟಾಗ ಇದನ್ನ ಯೂಸ್ ಮಾಡ್ತಾರೆ. So this is exercised on the aid and advice of the Council of Ministers. So pardoning power is not an arbitrary power of the President. It is also done as per the aid and advice of the Council of Ministers headed by the Prime Minister. ಸೊ ಏನಕ್ಕೆ ಇದು ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಲೈಕ್ ಪಾರ್ಡನಿಂಗ್ ಪವರ್, ಇಟ್ ಹೆಲ್ಪ್ಸ್ ಟು ಕರೆಕ್ಟ್ ದ ಜುಡಿಷಿಯಲ್ ಎರರ್ಸ್. ಜುಡಿಷಿಯರಿಯಿಂದ ಏನಾದ್ರು ಎರರ್ ಆಗಿದ್ರೆ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. Let's see the next question. In the Indian Constitution, the idea of a union of states has been derived from, ಎಲ್ಲಿಂದ derived ಮಾಡುತ್ತೆ? So let us see the options. Constitution of Belgium, Australian Constitution, Constitution of Colombia, Constitution of Bhutan. So I'll read the question once again. In the Indian Constitution, the idea of union of states have been derived from, the correct option is the Australian Constitution. Now let us see the next question. Which part of the Indian Constitution deals with official language? ಯಾವ ಪಾರ್ಟ್ ಡೀಲ್ ಮಾಡುತ್ತೆ? ಸಿ ಪಾರ್ಟ್ಸ್ ಬಗ್ಗೆ ಜಾಸ್ತಿ ಕೇಳ್ತಿದ್ದಾರೆ, ಶೆಡ್ಯೂಲ್ಸ್ ಬಗ್ಗೆನೂ ಕೇಳಿದ್ದಾರೆ, 10th ಶೆಡ್ಯೂಲ್ ಬಗ್ಗೆ ಕೇಳಿದ್ದಾರೆ, ರೈಟ್? ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ರೈಟ್? ಲೆಟ್ ಅಸ್ ಸಿ ದಟ್ ಆಪ್ಷನ್ಸ್. ಸೊ 17th part or 16th part or 10th part or 15th part. So the correct option is A, that is the 17th part of the Indian Constitution deals with the official language. So ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತಂದ್ರೆ ಆರ್ಟಿಕಲ್ 343 to 351 deals with the official language. ಸೊ ಯಾವ್ಯಾವ ಲೈಕ್ ಸ್ಕ್ರಿಪ್ಟ್ಸ್ ಬರುತ್ತೆ, ಯಾವ್ಯಾವ ಲ್ಯಾಂಗ್ವೇಜಸ್ ಬರುತ್ತೆ? ಹಿಂದಿ,
in Devanagari script is the official language of the Union, and English is allowed for official purposes as per the constitutional provisions. Fine. So let us see the next question. Which article of Indian Constitution directs the states to take steps to separate judiciary from the executive in public services of the state? I'll say it again. Which article of Indian Constitution directs the state to take steps to separate the judiciary, separates the judiciary from executive in public services of the states? Let us see the option now. Option A, Article 58, option B, Article 44, option C, Article 52, option D, Article 50. So the correct option is option D, that is Article 50. Article 50, that is a DPSPs, that is Directive Principle of State Policy, directs the states to separate the judiciary from executive. Fine. Let us see the next question. The right to move freely throughout the territory of India, right to move freely, comes under which article of the Indian Constitution? Let us see the options. Article 11, Article 13, Article 19, Article 22. So the correct option is Article 19. So the right to move freely ಯಾವ article ಒಳಗೆ ಬರುತ್ತೆ? Article 19 ಒಳಗಡೆ ಬರುತ್ತೆ. So it is a fundamental right available for citizens. But reasonable restrictions ಇದೆ ಈ right ನ in the interest of public order and security. Let us see the next question. What is the quorum to constitute a meeting of Lok Sabha? Let us see the options. Half of the total members of the house, quarter of the total members of the house, 1/5 of the total members of the house, and 1/10 of the total members of the house. So the correct option is D, 1/10 of the total members of the house. So quorum ಒಂದು ಮೀಟಿಂಗ್ ಲೋಕಸಭಾ ಮೀಟಿಂಗ್ ಎಷ್ಟಿರಬೇಕು ಅಂತಂದ್ರೆ 1/10 of the total membership of the house. So which article provides this? Article 100 clause 3 provides this in the Indian Constitution. So friends, this is about the Indian Constitution questions which came in DKMUL 2022 TYQ. So I hope you found this video helpful. So if you are preparing for KMF exams, then this will help you to easily crack the exam as well. Do watch this 2 or 3 times ನೋಡಿ revision ಮಾಡಿ. The thing is, do active recalling. Active recalling ಮಾಡಿದ್ರೆ ಅಷ್ಟು ನೆನಪಿರುತ್ತೆ. Okay. Do follow our Telegram and YouTube channel for more such educational information. Thanks for watching.